ಹಾಯ್ ನಮಸ್ಕಾರ. ಉಜ್ಜೀವನ ಇದು ಹೊಸ ಜೀವನ ಅನ್ನುವಂಥ ಕಾನ್ಸೆಪ್ಟ್ ಒಂದು ಶುರುವಾಗ್ತಾ ಇದೆ. ಏನು ಕಾನ್ಸೆಪ್ಟ್, ಹೇಗಿದೆ, ಏನಿದು ಉಜ್ಜೀವನ, ಹೊಸ ಜೀವನವನ್ನು ಹೇಗೆ ಕಟ್ಕೊಡ್ತಾರೆ, ಯಾರು ಕಟ್ಕೊಡ್ತಾರೆ, ಎಲ್ಲಿ ಕಟ್ಕೊಡ್ತಾರೆ, ಎಲ್ಲ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಬೇಕು ಅಂದರೆ ತಿಳಿಸ್ತೇನೆ. ಕಂಪ್ಲೀಟ್ ಎಪಿಸೋಡನ್ನು ನೀವು ನೋಡಬೇಕು. ಎಸ್, ಇದುವೇ ನೋಡಿ ಉಜ್ಜೀವನ. ನಿಮ್ಮ ಹೊಸ ಜೀವನ ಇಲ್ಲೇ ಆರಂಭ ಆಗುತ್ತೆ. ವೃದ್ಧಾಪ್ಯದ ಹಂತ ಅಂದರೆ ಅಲ್ಲಿ ಕೇರಿಂಗ್ ಬೇಕಾಗುತ್ತೆ, ಪ್ರೀತಿ, ಕಾಳಜಿ ಎಲ್ಲನೂ ಇರಬೇಕಾಗುತ್ತೆ. ವಿಶೇಷವಾಗಿ ವೃದ್ಧಾಪ್ಯದ ಬದುಕನ್ನು ಹಸನಾಗಿಸೋಕೆ ಈ ಉಜ್ಜೀವನ ಅತ್ಯುತ್ತಮ ಆಯ್ಕೆ. ಮೆಡಿಕಲ್ ಕೇರಿಂದ ಹಿಡಿದು ಸೂಪರ್ ಮಾರ್ಕೆಟಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮ್ಮ ಮನೆ ಅಂಗಳದಲ್ಲಿ ಈಗ ಸಿಗೋ ಥರ ಉಜ್ಜೀವನ ಹೊಸ ಜೀವನವನ್ನು ಕೊಡೋಕೆ ಸನ್ನದ್ಧವಾಗಿದೆ. ಇದೇನಿಲ್ಲ, ನಿಮಗೋಸ್ಕರ ಸಿಗ್ತಾ ಇರೋ ಬಡಾವಣೆ. ನೀವೇನಾದರೂ ಉಜ್ಜೀವನದಲ್ಲಿ ನಿಮ್ಮ ಮನೆಯನ್ನು, ಜಾಗವನ್ನು ಈಗ ಕೊಂಡ್ಕೊಂಡ್ರೆ ನಿಮಗೆ ಅತ್ಯಂತ ಮೌಲ್ಯಯುತವಾಗಿರುವಂತಹ ಸೌಲಭ್ಯಗಳು ದೊರೆಯುತ್ತೆ. ಅದೇನು ಸೌಲಭ್ಯ ಬನ್ನಿ ಹೇಳ್ತೀನಿ. ಲೇಔಟ್ಗಳಲ್ಲಿ ಸಾಮಾನ್ಯವಾಗಿ 1 BHK, 2 BHK, 3 BHK ಮನೆಗಳಿರುತ್ತೆ. ಆದರೆ ಇಲ್ಲೊಂಚೂರು ಸ್ಪೆಷಲ್. ಈ ಮನೆಗಳ ಸೌಲಭ್ಯದ ಜೊತೆಗೆ ವಾಸ್ತು ಕೂಡ ಪಕ್ಕ ಆಗಿದ್ದು ಮತ್ತೊಂದಷ್ಟು ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆ. ಅದೇನು ಗೊತ್ತಾ? ಮೆಡಿಕಲ್ ವ್ಯವಸ್ಥೆ ಇದೆ, ಕ್ಲಿನಿಕ್ ವ್ಯವಸ್ಥೆ ಇದೆ, ಹಾಗೇನೆ ನಿಮಗೆ ಆಚಿಂದೀಚೆ ಓಡಾಡೋಕ್ಕೆ ಇಲ್ಲಿ ವೆಹಿಕಲ್ ಕೂಡ ಇರುತ್ತೆ, ಕ್ಯಾಂಪಸ್ ವೆಹಿಕಲ್. ಅಷ್ಟೇ ಅಲ್ಲ, ರೆಸ್ಟೋರೆಂಟ್, ಮನೆ ಫುಡ್ ಬೇಕಂದರೆ ಮನೆ ಫುಡ್ ಕೂಡ ಸಿಗುತ್ತೆ, ಮಾರ್ಟ್ಗಳಿರುತ್ತೆ. ಇನ್ನು ಹಲವಾರು ರೀತಿಯ ವ್ಯವಸ್ಥೆಗಳಾಗಿರುವಂತಹ ಫಿಸಿಯೋಥೆರಪಿ ಆಗಿರ್ಬೋದು, ಧ್ಯಾನ ಮಂದಿರ ಆಗಿರ್ಬೋದು, ಗೋಶಾಲೆಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿಮಗೋಸ್ಕರ ನೀಡ್ತಾ ಇದ್ದಾರೆ. ಬಡಾವಣೆಯ ಮತ್ತೊಂದು ಸ್ಪೆಷಾಲಿಟಿ ಅಂದರೆ ಇಲ್ಲಿ 1 ವರ್ಷ ಉಚಿತವಾಗಿರುವಂತಹ ಮನೆಗಳ ನಿರ್ವಹಣೆ. ಅಷ್ಟೇ ಅಲ್ಲ, 5 ವರ್ಷಗಳ ಕಾಲ ಬಡಾವಣೆಯ ಉಚಿತ ನಿರ್ವಹಣೆ, ಅದರ ಜೊತೆಗೆ ನಿಮಗೆ ಲೈಫ್ ಟೈಮ್ ಪಾವತಿಯ ನಿರ್ವಹಣೆ ಕೂಡ ಸಿಗ್ತಾ ಇರುವಂಥದ್ದು. ನಿಮಗೇನಾದರೂ ಮುಖ್ಯವಾಗಿ ಮಾರ್ಟಿಗೆ ಹೋಗಿ ಖರೀದಿ ಮಾಡಬೇಕು ಅಂದರೆ ಅದರಲ್ಲಿ ನೀವು ಪೇ ಮಾಡ್ಕೊಂಡು ಖರೀದಿ ಮಾಡೋ ಅಂಥ ಅವಕಾಶ. ಹಾಗಂತ ಎಲ್ಲ ರೀತಿಯ ನಿರ್ವಹಣೆಗಳು ಇಲ್ಲಿ ಉಚಿತವಾಗಿರುತ್ತೆ. ಇಲ್ಲಿರುವಂತಹ ಗಿಡಗಳನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಇವೆಲ್ಲ ಹಣ್ಣಿನ ಗಿಡಗಳು ಅಂತ. ಎಕ್ಸಾಕ್ಟ್ಲಿ ಈ ಲೇಔಟಲ್ಲಿ ನಿಮಗೆ ಫ್ಯಾನ್ಸಿ ಗಿಡಗಳಲ್ಲ, ಬದಲಾಗಿ ಸುತ್ತಮುತ್ತಲೂ ಹಣ್ಣಿನ ಗಿಡಗಳು ಅಥವಾ ಔಷಧಿ ಸಸ್ಯಗಳು, ಈ ಥರ ವಿಭಿನ್ನವಾಗಿರುವಂತಹ ಮತ್ತೊಂದಷ್ಟು ಜನರಿಗೆ ನೆರಳಾಗುವಂತಹ, ಆಸರೆಯಾಗುವಂತಹ ಗಿಡಗಳನ್ನು ನೆಟ್ಟಿರುವಂಥದ್ದು. ಈ ಥರದ ಸ್ಪೆಷಾಲಿಟಿ ಈಗ ಉಜ್ಜೀವನದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೇವೆ. ನಮಸ್ತೆ ಸರ್. ನಮಸ್ಕಾರ. ಉಜ್ಜೀವನದಲ್ಲಿ ನಾನು ಕಂಡುಕೊಂಡಿರುವಂತಹ ಸ್ಪೆಷಲ್ ಅಂದರೆ ಈ ಒಂದು ಕಾಂಪ್ಲೆಕ್ಸ್, ಎಲ್ಲ ಫೆಸಿಲಿಟಿ ಇದೆ ಅಂತ ಮಾತಾಡ್ತಾ ಗೊತ್ತಾಯಿತು. ಸೊ ಏನಿದು ಯೋಜನೆ ಅಂತ? ಉಜ್ಜೀವನ ಅಂತ ಹೇಳಿದರೆ ಹೆಸರೇ ಹೇಳುವಂತೆ ವಿಶೇಷವಾಗಿ ಉತ್ಕೃಷ್ಟ ಜೀವನ, ಒಂದು ನಿವೃತ್ತಿಯನ್ನು ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ದುಡಿದು ಅವನ ನಿವೃತ್ತಿಯನ್ನು ಸಂತೋಷದಲ್ಲಿ, ಸಂತೃಪ್ತಿಯಿಂದ ವಿಶೇಷವಾಗಿ ಬದುಕಿ ಬಾಳಬೇಕು ಅಂತ ಹೇಳುವ ಅವನ ನಿವೃತ್ತ ಜೀವನ, ಅವನ ಅಂತ್ಯ ಜೀವನ ಯಾವಾಗಲೂ ಸುಖದಲ್ಲಿ, ಸಂತೋಷದಿಂದ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಉಜ್ಜೀವನ ಅಂತ ಹೇಳುವ ಹೊಸ ಒಂದು ಕಾನ್ಸೆಪ್ಟನ್ನು ನಾವು ಇಲ್ಲಿ ನಮ್ಮ ಪುತ್ತೂರಿಗೆ ಮತ್ತು ನಮ್ಮ ಬೆಂಗಳೂರು ಈ ವಿಭಾಗಕ್ಕೆ ನಾವು ಪರಿಚಯಿಸ್ತಾ ಇರುವಂಥದ್ದು. ಇದರಲ್ಲಿ ಇಲ್ಲಿಯ ನಮ್ಮ ದ್ವಾರಕ ಸಮೂಹ ಸಂಸ್ಥೆಗಳಿಂದ ಈ ಪ್ರವರ್ತನೆ ಆಗ್ತಾ ಇರುವಂತಹ ಈ ಉಜ್ಜೀವನ ಹೇಳುವ ಒಂದು ಬಡಾವಣೆಯಲ್ಲಿ ಹಿರಿಯ ನಾಗರಿಕರ ಬಡಾವಣೆ ಅಂತೇಳಿ ನಾವು ಈಗಾಗಲೇ ಅದನ್ನು ಹೇಳ್ತಾ ಇದ್ದೇವೆ. ಸೊ ಹಿರಿಯ ನಾಗರಿಕರ ಬಡಾವಣೆ ಅಂತ ಹೇಳಿದರೆ ಇದರಲ್ಲಿ ಇರುವ ಫೆಸಿಲಿಟಿಗಳು, ಇದರಲ್ಲಿರುವಂಥ ಸೌಕರ್ಯಗಳು, ಇದರಲ್ಲಿರುವ ವ್ಯವಸ್ಥೆಗಳು ಎಲ್ಲ ಕೂಡ ಹಿರಿಯ ನಾಗರಿಕರಿಗೆ ಏನು ಬೇಕು, ಅವರು ಹಿರಿಯ ನಾಗರಿಕರಾಗಿ ಬದುಕಲಿಕ್ಕೆ ಅದನ್ನು ಏನು ಅದರಲ್ಲಿ ವ್ಯವಸ್ಥೆಗಳು, ಸೌಕರ್ಯಗಳು ಬೇಕು, ಅದನ್ನು ನಾವು ಇಲ್ಲಿ ಡೆವಲಪ್ ಮಾಡ್ತಾ ಇರುವಂಥದ್ದು. ಇಲ್ಲಿ ನೇರವಾಗಿ ನಾವು ಉಪ್ಪಿನಂಗಡಿಯಿಂದ ಇಲ್ಲಿ ಬರ್ತಾ ಇರುವಾಗ ಕೆಮ್ಮಾರ ಅಂತ ಹೇಳುವ ಜಾಗದಲ್ಲಿ ನಾವು ಇಲ್ಲಿ ಎಂಟ್ರಿ ತಗೊಳ್ತೇವೆ. ಹೈವೇಗೆಯಿಂದ ನಾವು ನೇರವಾಗಿ ನಮ್ಮ ಇಲ್ಲಿ ಉಜ್ಜೀವನದ ಕಮರ್ಷಿಯಲ್, ಇಲ್ಲಿ ನಾವು ಉಜ್ಜೀವನ ನಾವು ಹೇಗೆ ಡೆವಲಪ್ ಮಾಡಿದ್ದೇವೆ ಅಂತ ಹೇಳಿದರೆ ಒಂದಷ್ಟು ಇಲ್ಲಿ ಜಾಗವನ್ನು ನಾವು ಕಮರ್ಷಿಯಲ್ ಫೆಸಿಲಿಟಿಯನ್ನು ಕೊಡಲಿಕ್ಕೆ ಅಂತೇಳಿ ನಾವಿಲ್ಲಿ ಡೆವಲಪ್ ಮಾಡಿದ್ದೇವೆ. ಮತ್ತು ಅದರೊಟ್ಟಿಗೆ ಇದರಲ್ಲಿ ಈಗ ನಾವು ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಇಲ್ಲಿ ಕಮರ್ಷಿಯಲ್ನ ದ್ವಾರ ಬರ್ತದೆ. ಇಲ್ಲಿ ನಮ್ಮ ಇದು ಬಡಾವಣೆ ದ್ವಾರ ಬರ್ತದೆ. ಅಲ್ಲಿಂದ ಇತ್ಲಾಗಿ ಬಂದರೆ ನಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಇಲ್ಲಿ ಒಟ್ಟು ಇದು 4 ಅಂತಸ್ತಿನ ಒಟ್ಟು ಕಮರ್ಷಿಯಲ್ನ ಇಲ್ಲಿ
ಸ್ಪೇಸ್ ಇದೆ. ಇದರಲ್ಲಿ ಎಂಟ್ರೆನ್ಸ್ ಆದಾಗೆ ಇಲ್ಲಿ ಏನು ಜನರಿಗೆ ಬೇಕಾದಂತಹ ಸೂಪರ್ ಮಾರ್ಕೆಟ್ ಅಂದರೆ ಒಂದು ಮಿನಿ ಸೂಪರ್ ಮಾರ್ಕೆಟ್ ನಾವಿಲ್ಲಿ ಮಾಡ್ತೇವೆ. ಅದರಿಂದ ನೆಕ್ಸ್ಟಿಗೆ ಹೋದರೆ ಒಂದು ರೆಸ್ಟೋರೆಂಟನ್ನು, ವೆಜ್ ರೆಸ್ಟೋರೆಂಟನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಕಡೆ ಬಂದರೆ ಒಂದು ಏನು ಕ್ಲಿನಿಕ್ ಇರ್ತದೆ ಮತ್ತು ಮೆಡಿಕಲ್ ಇರ್ತದೆ. ಅದರ ಹಿಂಭಾಗದಲ್ಲಿ ಇದಿರ್ತದೆ, ಏನು ಅಡ್ಮಿನ್ ಆಫೀಸ್ ಇರ್ತದೆ. ಇಷ್ಟು ನಮ್ಮ ಗ್ರೌಂಡ್ ಫ್ಲೋರಲ್ಲಿ ಸೆಟಪ್ ಆಗಿರ್ತದೆ. ಫಸ್ಟ್ ಫ್ಲೋರಿಗೆ ಹೋದರೆ ನೀವು ಇಂಡೋರ್ ಗೇಮ್ಸ್ ಇರ್ತದೆ, ಮತ್ತು ಜಿಮ್ ಇರ್ತದೆ, ಮತ್ತು ಏನು ನ್ಯಾಚುರೋಪತಿ ಅಂದರೆ ಏನು ಫಿಸಿಯೋಥೆರಪಿ ಇರ್ತದೆ. ಸೊ ಅದರೊಟ್ಟಿಗೆ ಡೇ ಕೇರ್ ಸೆಂಟರ್ ಅಂತೇಳಿ ಒಂದು ಜನರಿಗೆ ಏನು ಇದು ತುರ್ತು ಚಿಕಿತ್ಸೆಗೋಸ್ಕರ ನಾವು ಡೇ ಕೇರ್ ಸೆಂಟರನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಫಸ್ಟ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಿಗೆ ಹೋದರೆ ಇಲ್ಲಿ ಏನು ಜನರು ಬರ್ತಾರೆ ಅವರ ಸಂಬಂಧಿಕರಿಗೆ ಉಳ್ಕೊಳ್ಳಿಕ್ಕಿರ್ಬೋದು ಅಥವಾ ಪ್ರವಾಸಿಗರಿಗೆ ಉಳ್ಕೊಳ್ಳಿಕ್ಕಿರ್ಬೋದು, ಅದಕ್ಕೆ ನಾವು ಗೆಸ್ಟ್ ಹೌಸ್ಗಳನ್ನು ಅಥವಾ ಲಾಡ್ಜ್ ರೂಮ್ಗಳನ್ನು ಕೂಡ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಮಾಡ್ತಾ ಇದ್ದೇವೆ. ಥರ್ಡ್ ಫ್ಲೋರಿಗೆ ಬಂದು ನಾವು ಈ ಕಮರ್ಷಿಯಲ್ ಏನಿದೆ ಅಂತ ಹೇಳಿದರೆ ಏನು ಒಂದು ಹಾಲ್, ಒಂದು ಮಿನಿ ಹಾಲ್, ಒಂದು ಇಲ್ಲಿ ಕ್ಲಬ್ ಹಾಲನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಒಂದು 200-300 ಜನ ಇಲ್ಲಿ ಏನು ನಮ್ಮ ಬಡಾವಣೆ ನಿವಾಸಿಗಳಿದ್ದಾರೆ ಅವರಿಗೆ ಅವರ ಮನೆಯ ಅವರ ಫ್ಯಾಮಿಲಿಯ ಪ್ರೋಗ್ರಾಮ್, ಏನು ಸಣ್ಣ ಪುಟ್ಟ ಪ್ರೋಗ್ರಾಮ್ ಇದ್ದರೂ ಕೂಡ ನಮ್ಮ ಹಾಲ್ನಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಈ ಕಮರ್ಷಿಯಲ್ ಟೋಟಲ್ ಏನು ಅವರಿಗೆ ಅವರ ಏನು ಅಗತ್ಯಗಳೆಲ್ಲ ಇದೆ ಎಲ್ಲ ಅಗತ್ಯಗಳನ್ನು ಸಂಪೂರ್ಣವಾಗಿ ಒಂದೇ ಸೂರಿನಡಿಯಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಾವು ಮಾಡ್ತಾ ಇದ್ದೇವೆ. ಇದು ಟೋಟಲಿ ಉಜ್ಜೀವನ ಏನು ನಾವು ಮಾಡಬೇಕು ಅಂತ ಇದ್ದೇವೆ ಅದರದ್ದು ಒಂದು ಸಂಕ್ಷಿಪ್ತ ನಿಮಗೆ ಎಸ್ ಸರ್. ನಂಗೆ ಮಾತಾಡ್ತಾ ಇಲ್ಲಿ ಸಂಬಂಧಿಕರು ಬಂದು ಕೂತ್ಕೋಬಹುದು ಅಂತಲ್ಲ, ಇಲ್ಲೊಂದು ಜಾಗ ಇದೆ ಅಲ್ವಾ? ಹಾಗಂತ ಇವಾಗ ಹೊಸ ಮನೆಗಳೆಲ್ಲ ನಿರ್ಮಾಣ ಆಗುತ್ತೆ ಅಲ್ಲಿ, 1 BHK 2 BHK 3 BHK. ಫ್ಯಾಮಿಲಿ ಅವ್ರಿಗೆ ಈಗ ಡೌಟ್ ಬರ್ಬೋದು, ನಮ್ಮ ಫ್ಯಾಮಿಲಿ ಅವ್ರು ಬಂದ್ರೆ ಇಲ್ಲಿ ಇರ್ಬೇಕಾಗುತ್ತೆ ಅಥವಾ ಅಲ್ಲಿ ಕರ್ಕೊಂಡು ಹೋಗಕ್ಕೆ ಅವಕಾಶ ಇರುತ್ತಾ ಅಂತ. ಖಂಡಿತ ಅವರ ಮನೆಯಲ್ಲಿ ಧಾರಾಳ ಅವಕಾಶ ಇದೆ. ಅದು ಮನೆ ಅವ್ರದ್ದೇ, ಅವರ ಮನೆಯಲ್ಲಿ ಖಂಡಿತ ಅವಕಾಶ ಇದೆ. ಅದರೊಟ್ಟಿಗೆ ಏನು ಅಡಿಷನಲ್ ಜಾಸ್ತಿ ಜನರು ಬಂದ್ರೆ ಇದು ಕೆಲವು ಸಲ ನೆಂಟರು ಇಷ್ಟು ಜಾಸ್ತಿ ಇರ್ತಾರೆ, ಆ ಸಮಯದಲ್ಲಿ ನಮ್ಮಲ್ಲಿ ಕಾರ್ಯಕ್ರಮಗಳಿದ್ದಾಗ ಖಂಡಿತ ಅವರು ಇಲ್ಲಿ ಮೊದಲೇ ಕಾಯ್ದಿರಿಸಿಕೊಂಡು ಅಲ್ಲಿ ಇರ್ಬೋದಾಗಿದೆ. ನೈಸ್, ವೆರಿ ನೈಸ್ ಸರ್. ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಮಾಹಿತಿ ತಿಳ್ಕೊಂಡು. ಬಹುಶಃ ಎಲ್ಲೂ ಇಲ್ಲ ಈ ತರ, ಹಾಗಾಗಿ ತುಂಬಾ ವಿಭಿನ್ನವಾಗಿರುವಂತಹ ಯೋಚನೆಯನ್ನ ಮಾಡಿದೀರಾ. ಮುಂದೆ ನಾವು ಉಜ್ಜೀವನದ ಮನೆಗಳಿರುವಂತಹ ಜಾಗಕ್ಕೆ ಹೋಗೋಣ. ಖಂಡಿತ ಖಂಡಿತ. ಸರ್, ಉಜ್ಜೀವನದ ಒಂದು ಸಂಪೂರ್ಣ ಮನೆಯ ಚಿತ್ರಣ ನಮ್ಮ ಕಣ್ಮುಂದೆ ಇದೆ ಈಗ. ಇಷ್ಟು ಮನೆಗಳಿರುವಂತಹ ಜಾಗ ಇದು. ಇದು ಸರಿಸುಮಾರು 200ರಿಂದ 250 ಸೈಟ್ಗಳು ಇಲ್ಲಿ ಇರ್ತದೆ. ಸರಿಸುಮಾರು 150ರಿಂದ 200 ಮನೆಗಳು ಕೂಡ ಇಲ್ಲಿ ಬರಬೇಕು ಅಂತೇಳಿ ನಾವು ಏನು ಪ್ಲಾನ್ ಮಾಡಿ ಇಲ್ಲಿ ಮಾಡ್ತಾ ಇದ್ದೇವೆ. ನಾನು ನೋಡಿದೆ 3D ವಿನ್ಯಾಸ, 2D ಪ್ಲಾನ್ಗಳೆಲ್ಲವನ್ನ ಕೂಡ ನೋಡ್ತಾ ಇದ್ದಾಗೆ ಅನಿಸುತ್ತೆ. ಇಲ್ಲಿ 800 ಸ್ಕ್ವೇರ್ ಫೀಟ್ನ 2 BHK ಮನೆ, 1200 ಸ್ಕ್ವೇರ್ ಫೀಟ್ ಮನೆ, ಸೊ ಎಲ್ಲ ಕೂಡ ಅವೈಲೇಬಲ್ ಇರೋವಂಥದ್ದು. ಆದ್ರೆ ಮತ್ತೊಂದು ಪ್ರಶ್ನೆ, ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜೊತೆಗೆ ಔಷಧೀಯ ಸಸ್ಯಗಳನ್ನೇ ಬೆಳೆಸಿರುವಂತಹ ಜಾಗ, ಹಾಗೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಬರುತ್ತೆ ಅಂತ? ಮೇಂಟೆನೆನ್ಸ್ ನೋಡಿ, ಇಲ್ಲಿ ನಾವು ಏನು ಅಂತ ಕಾಮನ್ ಏರಿಯಾಕ್ಕೆ ನಾವಿಲ್ಲಿ ಒಂದಷ್ಟು ನಮ್ಮದು ಕಂಪನಿ ವತಿಯಿಂದ ಒಂದಷ್ಟು ಸಮಯ ನಾವಿಲ್ಲಿ ಉಚಿತವಾಗಿ ಫ್ರೀ ಮೇಂಟೆನೆನ್ಸ್ ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ಅವ್ರು ಏನು ಜನಗಳು ಏನು ಬೇಕು, ಅವರಿಗೆ ಏನು ಇಲ್ಲಿ ಕಮರ್ಷಿಯಲ್ ಸ್ಪೇಸಲ್ಲಿ ಏನು ಫೆಸಿಲಿಟಿ ಬೇಕು ಅವರಿಗೆ, ಇಲ್ಲಿ ಎಲ್ಲ ಫೆಸಿಲಿಟಿಗಳು ಕೂಡ ಅಫೋರ್ಡೆಬಲ್ ಆಗಿ ಅವರಿಗೆ ತಗೊಳ್ಳುವಾಗಿರ್ತದೆ. ಏನು ಇಲ್ಲಿದ್ದು ಪುತ್ತೂರಿನ, ಮಂಗಳೂರಿನ ಏನು ಜನರ ಸಂಪಾದನೆ ಮಟ್ಟ ಇದೆ ಅದಕ್ಕೆ ಸರಿಯಾಗಿ ನಾವು ಇಲ್ಲಿ ಮೇಂಟೆನೆನ್ಸ್ ಚಾರ್ಜ್ ಕೂಡ ಅಫೋರ್ಡೆಬಲ್ ಆಗಿ ಇಡ್ತೇವೆ. ಓಕೆ. ಅಂಡ್ 5 ವರ್ಷ ಈ ಬಡಾವಣೆಗೆ ಉಚಿತ ಮೇಂಟೆನೆನ್ಸ್. ಉಚಿತ ಅಂದ್ರೆ ಇದು ಕಾಮನ್ ಏರಿಯಾ ಉಚಿತ ಮೇಂಟೆನೆನ್ಸ್ ನಾವು ಮಾಡ್ತೇವೆ. ಎಸ್. ಹಾಗೆ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಫೆಸಿಲಿಟಿ ಇರುವಾಗ ಬಜೆಟ್ ಹೇಗಿರ್ಬೋದು, ಹೈ ಇರುತ್ತಾ, ಹೆಂಗೆ? ಖಂಡಿತ ಇಲ್ಲ. ಬಜೆಟ್ ಅಂತ ಹೇಳಿದ್ರೆ ನಾವು ಖಂಡಿತ ಜನರಿಗೆ ಅಫೋರ್ಡೆಬಲ್ ಆಗಿರುವ ಹಾಗೆ ಇದು ಪ್ಲಾನ್ ಮಾಡ್ತಾ ಇದ್ದೇವೆ. ಸಾಲ ಸೌಲಭ್ಯದ ವ್ಯವಸ್ಥೆಗಳಿದೆಯಾ? ಖಂಡಿತ. ಇದು ಒಂದು ಅನುಮೋದಿತ ಬಡಾವಣೆ, ಅಪ್ರೂವ್ಡ್ ಬಡಾವಣೆ ಆದ್ದರಿಂದ ಸಾಲ ಸೌಲಭ್ಯದ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ಎಲ್ಲ ಕೂಡ ಬ್ಯಾಂಕ್ ಮತ್ತೆ ಇದು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅಪ್ರೂವ್ ಆಗಿರ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಬೇಗದಲ್ಲಿ ಲಾಂಚ್ ಆಗ್ತಾ ಇದೆ, ಈಗಾಗಲೇ ಬುಕಿಂಗ್ ಸ್ಟಾರ್ಟ್ ಆಗಿದೆ ಅಲ್ವಾ? ಖಂಡಿತ, ಹೌದು. ಎಸ್, ಸಾಕಷ್ಟು ಮನೆಗಳನ್ನ ಆಲ್ರೆಡಿ ಬುಕ್ ಮಾಡಾಗಿದೆ, ಇನ್ನೊಂದಷ್ಟು ಜಾಗಗಳು ಮಾತ್ರ ಬಾಕಿ ಇರುವಂತದ್ದು. ಇನ್ನೇನಿದ್ರು ಅವರವರ ಖುಷಿಯ ಜೀವನಕ್ಕಾಗಿ ಉಜ್ಜೀವನವನ್ನು ಆಯ್ಕೆ ಮಾಡಬೇಕು. ಖಂಡಿತ ಜನರು ಏನು ಅವರ ನಿವೃತ್ತ ಜೀವನಕ್ಕೋಸ್ಕರ ನಾವಿಲ್ಲಿ ಏನು ಬಡಾವಣೆಯನ್ನು ಮಾಡಿದ್ದೇವೆ, ಆ ಬಡಾವಣೆಯಲ್ಲಿ ಅವರು ಸೈಟನ್ನು, ಮನೆಯನ್ನು ಖರೀದಿಸಿ ಅವರು ಸಂತೃಪ್ತವಾಗಿ ಖುಷಿಯಿಂದ ಅವರ ನಿವೃತ್ತ ಜೀವನವನ್ನು ಕಳಿಬೇಕು ಅಂದರೆ ನಮ್ಮ ಮುಖ್ಯವಾದ ಆಲೋಚನೆ. ಜನರು ಇದರ ಸದುಪಯೋಗವನ್ನು ಪಡೆಯಬೇಕು ಅಂತೇಳಿ ನಾವು ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು.
ಸಂಸ್ಥೆ. 20 ವರ್ಷಗಳಿಗೂ ಹೆಚ್ಚು ಈ ಕ್ಷೇತ್ರದ ಅನುಭವ. ಹಾಗೇನೆ 700ಕ್ಕೂ ಅಧಿಕ ಮನೆಗಳ ಹಸ್ತಾಂತರ, 10ಕ್ಕೂ ಜಾಸ್ತಿ ವಸತಿ ಬಡಾವಣೆಗಳ ನಿರ್ಮಾಣವನ್ನ ಮಾಡಿರುವಂತಹ ಅನುಭವ ಇರುವಂತಹ ಪ್ರಬುದ್ಧ ಸಂಸ್ಥೆ. ಹಾಗೆ ಇದೀಗ ದ್ವಾರಕಾದವರೇ ಪರಿಚಯಿಸ್ತಾ ಇರುವಂತಹ ಈ ಜಾಗ ಉಜ್ಜೀವನ. ವೃದ್ಧಾಪ್ಯದ ಕ್ಷಣಗಳು ಮಾತ್ರ ಅಲ್ಲ, ನಿಮ್ಮ ಬದುಕಿನ ಎಲ್ಲ ಕ್ಷಣಗಳನ್ನು ಕೂಡ ಉಜ್ಜೀವನದಲ್ಲಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬಹುದು. ಅದು ಹೇಗೆ ಅಂತ ನೀವು ಒಂದಷ್ಟು ಮಾಹಿತಿಗಳಲ್ಲಿ ತಿಳ್ಕೊಂಡು ಬಂದ್ರಿ ಅಲ್ವಾ? ಕರೆಕ್ಟ್. ಉಜ್ಜೀವನಕ್ಕೆ ಬಂದರೆ ನಿಮಗೆ ಎಲ್ಲೂ ಸಿಗದಂತಹ ಹೊಸ ಅನುಭವಗಳು ಈ ಜಾಗದಲ್ಲಿ ಸಿಗುತ್ತೆ. ನಿಮ್ಮ ಜೀವನದ ಸಂತಸದ ಕ್ಷಣಗಳನ್ನು ನೀವು ಬಹಳ ನೆಮ್ಮದಿಯಿಂದ ಕಳೆಯೋಕೆ ಸಾಧ್ಯ ಆಗುತ್ತೆ. ಪ್ರೀತಿ, ಗೌರವ, ಭದ್ರತೆಗಳಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಇವತ್ತಿನ ಆಧುನಿಕತೆಯ ಟ್ರೆಂಡ್ನಲ್ಲಿ ಎಲ್ಲಾನು ಕೂಡ ಬ್ಯುಸಿ ಆಗಿರುತ್ತೆ. ಹಾಗಂತ ತಮ್ಮ ಹೆತ್ತವರನ್ನ ನೋಡ್ಕೊಳ್ಳೋಕೆ ಒಂದು ಸುಂದರವಾದ ಜಾಗ ಇದ್ರೆ ಅಲ್ಲಿ ಕಾಳಜಿ ಕೂಡ ಬೇಕಾಗುತ್ತೆ. ಯಂಗ್ಸ್ಟರ್ಸ್ ನೀವು ಕೂಡ ಈ ಜಾಗವನ್ನು ಬೈ ಮಾಡ್ಕೋಬಹುದು. ಯಾಕಪ್ಪ ಅಂದರೆ ನಿಮ್ಮ ಜೊತೆ ನಿಮ್ಮ ಸುಂದರ ಫ್ಯಾಮಿಲಿ ಹಾಗೆ ನಿಮ್ಮ ಪೋಷಕರನ್ನು ನೀವು ಕರ್ಕೊಂಡು ಬಂದು ಇಲ್ಲಿ ಇದ್ದರೆ ನಿಮ್ಮ ಪೋಷಕರಿಗೂ ಕೂಡ ನೆಮ್ಮದಿಯ ತಾಣ ಆಗುತ್ತೆ ಉಜ್ಜೀವನ. ಪ್ರತಿಯೊಂದು ರೀತಿಯ ಫೆಸಿಲಿಟೀಸನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪೋ ಥರ ಮಾಡಿ ನಿಮ್ಮ ಜೀವನವನ್ನು ಸುಂದರವಾಗಿಸ್ತಾರೆ. ಅಷ್ಟೇ ಅಲ್ಲ, ನಮ್ಮ ಉಪ್ಪಿನಂಗಡಿ ರಸ್ತೆಯ ಕಡಬದ ಹಾದಿಯಾಗಿ ಬಂದಾಗ ಕೆಮ್ಮಾರದ ಬಳಿ ಉಜ್ಜೀವನ ಹೊಸ ಜೀವನದ ಈ ಲೇಔಟ್ ನಮಗೆ ಕಾಣಸಿಗುತ್ತೆ. ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನಿಮಗೆ ಯಾವುದಾದ್ರೂ ಜಾಗ ಇಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇಕು ಅಂತ ಆದರೆ ಸಡನ್ ಆಗಿ ಬೇಗ ಈ ಒಂದು ಜಾಗವನ್ನು ಪ್ರೀ ಬುಕ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ.